ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಕ್ಷಣಕ್ಕೆ ಬದಲಾದಂತೆ ಕಾಣುವ ಪರಿಸ್ಥಿತಿ, ಉದ್ಯಮಿಗಳಿಗೆ ಸಮಸ್ಯೆಗಳಿಂದ ಮುಕ್ತಿ. ವಸ್ತ್ರ, ಸಿದ್ಧ ಉಡುಪು, ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ಅದೃಷ್ಟ. ಮಹಿಳಾ ಉದ್ಯಮಿಗಳಿಗೆ ಸಾಮಾನ್ಯ ಯಶಸ್ಸು. ಗೃಹ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ. ವೃಷಭ ರಾಶಿ. ಯಾವುದು ಎಣಿಸಿದಷ್ಟು ಸುಲಭವಾಗದು. ಖಾದಿಯ ಸಿದ್ಧ ಉಡುಪುಗಳು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಹೇರಳ ಲಾಭ. ತಾಂತ್ರಿಕ ಪರಿಣಿತರಿಗೆ ಉದ್ಯೋಗ ಅವಕಾಶ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಅನುಕೂಲ. ಮಿಥುನ ರಾಶಿ. ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಕೆಲವು ಅಡ್ಡಿಗಳು. ಉದ್ಯೋಗಸ್ಥರ ಅತಂತ್ರ ಸ್ಥಿತಿ ನಿವಾರಣೆ. ಪಾತ್ರರಿಗೆ ಸಹಾಯ ಮಾಡಲು ಹೋಗಬೇಡಿ. ಕೆಲವು ವರ್ಗದ ವ್ಯಾಪಾರಿಗಳಿಗೆ ಹೇರಳ ಲಾಭ. ಬಂಧುಗಳ ಭೇಟಿಯ ಸಾಧ್ಯತೆ. ಕಟಕ ರಾಶಿ. ಉದ್ಯೋಗಸ್ಥರಿಗೆ ಸೌಲಭ್ಯಗಳ ಹೆಚ್ಚಳ. ಉದ್ಯಮ ನೌಕರರಿಗೆ ಸಿಹಿ ಸುದ್ದಿ. ಪುಕ್ಕಟೆ ಸೌಲಭ್ಯಗಳ ಆಮಿಷಕ್ಕೆ ಬಲಿಯಾಗಬೇಡಿ. ಮಹಿಳೆಯರ ಸ್ವ ಉದ್ಯೋಗ ಉತ್ಪನ್ನಗಳಿಗೆ ಕೀರ್ತಿ. ಕುತಂತ್ರಿಗಳ ಪಿತೂರಿಗೆ ಸೋಲು. ಸಿಂಹರಾಶಿ. ಉದ್ಯೋಗದಲ್ಲಿ ಪರಿಪೂರ್ಣತೆ ಸಾಧಿಸಲು ಪ್ರಯತ್ನ. ಉದ್ಯಮದ ಪರಿಸರಕ್ಕೆ ಹೊಸ ರೂಪ. ಕುಟುಂಬದ ಮನೆಯಲ್ಲಿ ದೇವತಾರಾಧನೆ. ಹಿರಿಯರು, ಗೃಹಿಣಿಯರು, ಮಕ್ಕಳು ಎಲ್ಲರಿಗೂ ಉತ್ತಮ ಆರೋಗ್ಯ. ರಾತ್ರಿ ಪ್ರಯಾಣ ಮಾಡಲು ಹೋಗಬೇಡಿ. ಕನ್ಯಾ ರಾಶಿ. ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಹಿರಿಯರ ಆಸ್ತಿಯಲ್ಲಿ ಕೃಷಿಯ ಕಡೆಗೆ ಗಮನ. ಸ್ವಂತದ ಸಣ್ಣ ಉದ್ಯಮ ಪ್ರಗತಿಯಲ್ಲಿರುತ್ತದೆ. ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ. ಇಷ್ಟ ದೇವತಾ ಉಪಾಸನೆಯಿಂದ ಅನುಕೂಲ. ತುಲಾರಾಶಿ. ಮನಸ್ಸಮಾಧಾನ ಒಂದೇ ಪರೋಪಕಾರದ ಫಲ. ಪೈಪೋಟಿ ಎದುರಿಸಲು ಉದ್ಯಮಿಗಳ ಸಿದ್ಧತೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಮಾರ್ಗದರ್ಶನ ಮಾಡುವ ಅವಕಾಶ. ಅಮಿಷದ ಯೋಚನೆಗಳಿಂದ ದೂರ ಇರಿ. ವೃಶ್ಚಿಕ ರಾಶಿ. ಪರಿಸ್ಥಿತಿಯ ಸದುಪಯೋಗ ಪಡೆಯುವ ಪ್ರಯತ್ನ. ಉದ್ಯೋಗಸ್ಥರ ಸ್ಥಾನ, ಗೌರವ ಆಬಾಧಿತ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಹೊರೆಯ ಚಿಂತೆ. ರಾಜಕಾರಣಿಗಳಿಗೆ ಕೊಂಚ ಇಕ್ಕಟ್ಟಿನ ಪರಿಸ್ಥಿತಿ. ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ. ಧನುರಾಶಿ. ಉದ್ಯಮದ ವೈವಿಧ್ಯೀಕರಣ ಕ್ರಮ ಮುನ್ನಡೆ. ಉದ್ಯೋಗಸ್ಥರಿಗೆ ಸಾಮಾನ್ಯ ತೃಪ್ತಿ. ಹಿರಿಯ ನಾಗರಿಕರಿಗೆ ಸರ್ಕಾರಿ ನೆರವು ಸಿಗುವ ಸಾಧ್ಯತೆ. ಮಕ್ಕಳ ಅಧ್ಯಯನಾಸಕ್ತಿ ಬೆಳೆಸಲು ಪ್ರಯತ್ನ. ರಾತ್ರಿ ಪ್ರಯಾಣ ಮಾಡದಿರುವುದೇ ಒಳ್ಳೆಯದು. ಮಕರ ರಾಶಿ. ಕೊಂಚ ಸಡಿಲಾದ ಉದ್ಯೋಗದ ಒತ್ತಡ. ಉದ್ಯಮಿಗಳಿಗೆ ಹಠಾತ್ ನಷ್ಟ ಆಗುವ ಸಾಧ್ಯತೆ. ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ. ದೀರ್ಘಾವಧಿ ಹೂಡಿಕೆಯಲ್ಲಿ ಲಾಭ. ವ್ಯಾಪಾರ ವ್ಯವಹಾರಗಳಲ್ಲಿ ಜವಾಬ್ದಾರಿಯ ಹೆಚ್ಚಳ. ಕುಂಭರಾಶಿ. ಉದ್ಯೋಗಸ್ಥರಿಗೆ ಯಥಾರೀತಿಯ ಅನುಭವ. ಕೆಲವರಿಗೆ ದಿಢೀರ್ ವರ್ಗಾವಣೆಯ ಸಾಧ್ಯತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಗೆ ಸಕಾಲ. ಕಲೆ, ಸಾಹಿತ್ಯ ಅಭ್ಯಾಸಿಗಳಿಗೆ ಅನುಕೂಲ. ವ್ಯವಹಾರದ ನಿಮಿತ್ತ ಸಣ್ಣ ಪ್ರಯಾಣ ಸಂಭವ. ಇನ್ನು ಮುಂದಿನ ರಾಶಿ ಮೀನ. ಕಾರ್ಯ ಯಶಸ್ಸಿಗೆ ಕೆಲವರ ತಡೆ. ಸೇವಾ ರೂಪದ ಕಾರ್ಯಗಳಿಗೆ ಪ್ರಾಧಾನ್ಯ ಇರಲಿ. ಸಣ್ಣ ಪ್ರಮಾಣದ ಕೃಷಿಯಿಂದ ಅನುಕೂಲ. ಗುರು ದರ್ಶನಕ್ಕಾಗಿ ಅವಕಾಶ ನಿರೀಕ್ಷೆ. ಹಳೆಯ ಒಡನಾಡಿಯಿಂದ ಹೊಸ ವ್ಯವಹಾರದ ಪ್ರಸ್ತಾಪ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.